ರೈತ ಬಾಂಧವರೇ, ನಾವು ಈಗ ಸುಮಾರು 5 ವರ್ಷಗಳಿಂದ ಅಡಿಕೆ ಸಸಿಗಳನ್ನ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕಡೆ ಸುತ್ತಾಡಿಬಿಟ್ಟು ನಿನ್ನೆಲ್ಲ ಕಾರ್ ತಗೊಂಡು ಸುಮಾರು 8-10 ಹಳ್ಳಿ ಸುತ್ತರಿದ್ಬಿಟ್ಟು ಕೊನೆಗೆ ನಾವು ಭೀಮಸಮುದ್ರ, ಚಿತ್ರಹಳ್ಳಿ, ಕೊಂಡಾಪುರ ಎಲ್ಲ ಈ ಊರುಗಳನ್ನ ಅಡ್ಡಾಡಿ ಚಿತ್ರಹಳ್ಳಿಯಲ್ಲಿ ಗೋಟನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಆ ಚಿತ್ರಹಳ್ಳಿಯಲ್ಲಿ ಯಾವ ರೀತಿ ಗೋಟನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಗಿಡಗಳು ಯಾವ ರೀತಿ ಇದಾವೆ ಅಂತ ಹೋದ ವರ್ಷ ವಿಡಿಯೋದಾಗೂ ತೋರಿಸಿದ್ದೆ. ಈ ಸಲ ವಿಡಿಯೋನು ನಾನು ನಿಮಗೆ ತೋರಿಸ್ತಿದ್ದೇನೆ ಯಾವ ರೀತಿ ಗೋಟ್ ಅದಾವು. ಇಲ್ಲೇ ರೈತರು ಇದ್ದಾರೆ, ಇವ್ರದೇ ತೋಟದಲ್ಲೇ ನಾನು ಅಡಿಕೆ ಬೀಜಗಳನ್ನ ಗೋಟುಗಳನ್ನ ತಗೊಂಡಿರೋದು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಯಾವ ನಿಮ್ಮ ಹೆಸರೇನ್ರಿ? ತಿಮ್ಮಪ್ಪ. ಯಾವ ಊರ್ರಿ ನಿಮ್ದು? ಚಿತ್ರಹಳ್ಳಿ. ಯಾವ ತಾಲೂಕು? ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇದು ನಿಮ್ದೇನ ಮರ? ನಮ್ದೇ ತೋಟ. ಎಷ್ಟು ವರ್ಷದ್ರಿ ಇದು ಗಿಡ? ಈ 45 ವರ್ಷ. ನೀವು ಶಿವಕುಮಾರ್ ನೀವೇನೆ ಅಡಿಕೆ ಗೋಟ್ ಕೊಡ್ತಾ ಇರೋದು? ನಂದಿತವರಿಂದ ಬಂದ್ ತಗೊಂಡ್ ಹೋಗ್ತಾ ಇದಾರ? ಚೆನ್ನಾಗಿದಾವ ಗೋಟು? ನೋಡ್ರಿ, ಮಾತಾಡ್ಸ್ಬೋದು. ನಮ್ಮ ರೈತರಿಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ ಬೀಜದ ಬಗ್ಗೆ, ಗೋಟಿನ ಬಗ್ಗೆ ಚೆನ್ನಾಗಿದಾವ ಅಂತಂದು? ಗೋಟ್ ಚೆನ್ನಾಗದಾವ ಹೆಂಗಂತ ರೈತರಿಗೆ ಹೇಳ್ರಿ ವಿಡಿಯೋ ಮುಖಾಂತರ ನೋಡ್ಕೊಂಡು. ಚೆನ್ನಾಗದ ಗೋಟ್ ಮಾತ್ರ ಐಕ್ಲಾಸ್ ಗೋಟು. ಎಷ್ಟು ವರ್ಷದ ಮರ? 45 ವರ್ಷ ಮರದ್ದು. ಚೆನ್ನಾಗಿದೆ. ಚಿತ್ರಹಳ್ಳಿ ನಿಮ್ದು? ನೋಡ್ರಿ, ಇವ್ರ ಹೆಸರೇನಜ? ತಿಮ್ಮಪ್ಪ ಅಂತಂದ್ ಇವ್ರು ಚಿತ್ರಹಳ್ಳಿಲಿ. ಇವ್ರ ಹತ್ರನೇ ನಾವು ತಗೊಂಡಿರೋದು ಗೋಟು. ನಿಮ್ಗೆ ಗೋಟ್ ಯಾವ ರೀತಿ ಇದಾವಂತ ತೋರಿಸ್ತೀನಿ, ಬನ್ರಿ ಇಲ್ಲೊಂದ್ ನಿಮಿಷ. ನೋಡ್ರಿ ರೈತ ಬಂದವ್ರೆ, ಗೋಟುಗಳನ್ನ ಈ ರೀತಿಯಾಗಿ ನೋಡ್ರಿ. ಗೋಟುಗಳು ನೋಡ್ರಿ ಈ ರೀತಿ ಇದಾವು. ಗೋಟುಗಳೆಲ್ಲ ಒಳ್ಳೆ ಸೆಲೆಕ್ಟೆಡ್ ನಾವು ಗೋಟುಗಳನ್ನ ತಗೊಂಡಿದ್ದೀವಿ. ಆಮೇಲೆ ಇವು ರಿಜೆಕ್ಟ್ ಆಗಿರೋದನ್ನ ನಾವು ಆರಿಸಿ ಎಲ್ಲ ಹಸಿರುಗಾಯಿ, ಮೆಳ್ಳೆಗಾಯಿ ಎಲ್ಲ ತೆಗೆದು ನೋಡ್ರಿ ಈ ಕಡೆ ಎಲ್ಲ ತೆಗೆದಿದ್ದೀವಿ. ನೋಡ್ರಿ ಗಿಡಗಳು ನೋಡ್ಬೋದು ನೀವು, ಏಜ್ ಯಾವ ರೀತಿ ಇದಾವು. ಸುಮಾರು 40-45 ವರ್ಷದ ಮರ ಇದು. ನೋಡ್ರಿ ಗಿಡಗಳು ಹೈಟ್ ನೋಡ್ರಿ ಯಾವ ರೀತಿ ಇದಾವೆ ಅಂತಂದೇಳಿ. ಒಳ್ಳೆ ಪ್ರಾಯದ ಮರದ ಗೋಟುಗಳನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ಯಾವುದೇ ರೀತಿ ಅನುಮಾನ ಬೇಡ, ನಾವು ಆ ರೀತಿ ಕ್ವಾಲಿಟಿಯನ್ನು ಕೊಡ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿ ತೋರ್ಸಪ್ಪ ಈ ಕಡೆಗೆಲ್ಲ ಬೀಜಗಳು ಹತ್ರ ಬರ್ರಿ. ಹಿಂಗೆ ತೋರಿಸಿ ಇಲ್ಲಿ ನೋಡ್ರಿ. ಇಲ್ಲಿ ತೋರಿಸಿ, ಇದು ಗೋಟ್ ತೋರಿಸಿ. ಕರೆಕ್ಟಾಗಿ ಹಿಡ್ದೀನಿ ನಾನು. ಯಾಕೆಂದ್ರೆ ಮಕ್ಕಳು ತೆಗಿಬಾರ್ದು.